ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಇವತ್ತು ಆಫೀಸ್ಗೆ ಹೋಗಬೇಕು ರೆಡಿಯಾಗಿ. ಇವಾಗ ತಾನೇ ಎದ್ದು ಕೆಲಸ ಎಲ್ಲ ಮುಗಿಸಿದ್ದೀನಿ, ಗದ್ದೆಗೆಲ್ಲ ಹೋಗಿ ಬಂದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಆಫೀಸ್ಗೆ ರೆಡಿಯಾಗಿ ಹೋಗಬೇಕು. ಹಾಯ್ ಗಾಯ್ಸ್, ಹೇಗಿದೆ ಔಟ್ಫಿಟ್ಟು? ಇದನ್ನೇ ಹಾಕಿರೋದು. ಇನ್ಸಲ್ಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ, ಇಲ್ಲಾಂದರೆ ಯಾವ ಥರ ಅಂತ ಹೇಳಿ. ಇವಾಗ ಅಮ್ಮ ಏನು ತಿಂಡಿ ಮಾಡೋರು ನೋಡಬೇಕು. ಫೇಸ್ ವಾಶ್ ಎಲ್ಲ ಸ್ವಲ್ಪ ಖಾಲಿಯಾಗಿದೆ, ಫೇಸ್ ವಾಶ್ ಇಲ್ಲ. ಫೇಸ್ ವಾಶ್ ಸ್ವಲ್ಪ ಖಾಲಿಯಾಗಿರೋದ್ರಿಂದ ಫೇಸ್ ವಾಶ್ ಕೂಡ ತರಬೇಕು. ಈ ಮಂತ್ ಎಂಡಲ್ಲಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಫೇಸ್ ವಾಶು ಮತ್ತು ಬಾಡಿ ಲೋಷನ್ಸ್ ಎಲ್ಲ ಖಾಲಿಯಾಗಿದೆ. ಇವಾಗ ಅಮ್ಮ ಏನು ತಿಂಡಿ ಮಾಡೋರೆ ನೋಡೋಣ ಬನ್ನಿ. ಏನು ತಿಂಡಿ ಅಂತ ಏನಿಲ್ಲ ಸ್ನೇಹಿತರೆ, ರೈಸ್ ಮಾಡೋರೆ, ವೈಟ್ ರೈಸು ಮತ್ತು ಸಾಂಬಾರನ್ನ ಮಾಡೋರೆ. ನೋಡೋಣ ಯಾವ ಸಾಂಬಾರು ಮಾಡೋರು ಅಂತ. ನನಗೇನು ಟಿಫನೇ ಅಂತ ಏನಿಲ್ಲ, ಟಿಫನೇ ಬೇಕು ಅಂತ ಏನಿಲ್ಲ. ಯಾವಾಗ್ಲೂ ಟಿಫನೇ ಅಂತಲ್ಲ, ನಾನು ಮುದ್ದೆ ಮತ್ತು ರೈಸ್ ಇದ್ರೂ ಪರವಾಗಿಲ್ಲ. ಯಾವಾಗಲೂ ಮುದ್ದೆ ರೈಸ್ ಇದ್ರೂ ನಿಮ್ಮದೇ ಊಟ ಮಾಡ್ಕೊಂಡು ಹೋಗಿರ್ತೀನಿ ನಾನು, ಅದೇ ಬೆಟರ್. ಇವಾಗ ಟಿಫನಲ್ಲಿ ಅದು ಇದು ನನಗೆ ಬಾತು ಅಂತ ಏನು ಇಷ್ಟಲ್ಲ. ಏನೇ ಇದ್ರೂ ನಾನು ತಿಂತೀನಿ, ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ. ಸಾಂಬಾರು ಇದೇನೆ. ಊಟಕ್ಕೆ ಏನು ಸ್ನೇಹಿತರೆ, ಏನು ತಿಂದ್ರೇನು? ನಾನು ಊಟದ ಬೆಲೆ ಗೊತ್ತಾಗಿದ್ದೆ ನನಗೆ ಯಾವಾಗ ಅಂದರೆ K2K'ಲ್ಲಿ ವರ್ಕ್ ಮಾಡ್ತಿದ್ದೆ, ಪ್ರೆಸ್ಟೀಜಲ್ಲಿ. ಆವಾಗ ಊಟದ ಬೆಲೆ ಗೊತ್ತಾಗಿದ್ದು. ಏನಕ್ಕೆ ಮಂಗಳೂರಲ್ಲಿ ಇದ್ನಲ್ಲ, ಆವಾಗ ಗೊತ್ತಾಗಿದ್ದು. ಅಲ್ಲಿ ಬಾಯ್ಲ್ ರೈಸ್ ಇರುತ್ತೆ. ನಮಗೆ ಸ್ಟಾರ್ಟಿಂಗ್ ಹೋದಾಗ ಬಾಯ್ಲ್ ರೈಸ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಆವಾಗ್ಲೂ ಬಾಯ್ಲ್ ರೈಸ್ ಮತ್ತು ಸಾಂಬಾರು, ಅಲ್ಲಿ ಸಾಂಬಾರು ಮತ್ತು ಅದಕ್ಕೆಲ್ಲ ಕೊಬ್ಬರಿ ಎಣ್ಣೆ ಬಳಸ್ತಾರಲ್ಲ, ಅಡ್ಜಸ್ಟ್ ಆಯ್ತಿರ್ಲಿಲ್ಲ. ಅದಾದಮೇಲೆ ನಾನೇ ರೂಮಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಗೊತ್ತಾಗಿದ್ದು ಅನ್ನದ ಬೇಕು ದಿನ. ಆಮೇಲೆ ಆ ಊಟಕ್ಕೂ ಅಡ್ಜಸ್ಟ್ ಆಗಿದ್ದೆ. ನಾನು ಟೇಸ್ಟ್ ಯಾವ ಥರ ಐತೆ, ಟೇಸ್ಟು ಕೂಡ ಚೆನ್ನಾಗೈತೆ. ಅಲ್ಲಿ ಮಂಗಳೂರಲ್ಲಿ ನಾನು 3 years ಇದ್ದೆ, ಪ್ರೆಸ್ಟೀಜಲ್ಲಿ K2K ಅಂತ ಸ್ಟೋರು ಇನ್ಚಾರ್ಜ್ ಆಗಿ. ಫಸ್ಟ್ ಒಬ್ಬರು ಪ್ರಶಾಂತ್ ಅಂತ ಇದ್ದರು, ಅವರು ಬಿಟ್ಬಿಟ್ರು. ಅದಾದಮೇಲೆ ನಾನು ಜಾಯ್ನ್ ಆದೆ. ಯಾರ ಕಡೆಯಿಂದ ಅಂದರೆ ನಮ್ಮ ಅಣ್ಣನ ಕಡೆಯಿಂದ ಜಾಯ್ನ್ ಆದೆ. ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಬಂದು ಬೆಂಗಳೂರಿಗೆ ಜಾಯ್ನ್ ಆದೆ. ಬೆಂಗಳೂರಲ್ಲಿ ಏನೋ ಹೆಲ್ತ್ ಇಶ್ಯೂ ಆಯಿತು ಅಂತ ಕೆಲಸ ಬಿಟ್ಟಿದ್ದೆ ಅವಾಗ. ಅದಾದಮೇಲೆ ಅಮ್ಮಂಗೂ ಸ್ವಲ್ಪ ಹುಷಾರಿರಲಿಲ್ಲ. ಏನೇ ಮಾಡಿದ್ರು, ಏನೇ ಲೈಫಲ್ಲಿ ಏನೇ ಅಚೀವ್ಮೆಂಟ್ ಮಾಡಬೇಕು, ಇಲ್ಲ ಏನೇ ವರ್ಕ್ ಮಾಡಬೇಕು, ಏನೇ ಒಂದು ಇದು ಅಂದ್ರೂ ಫ್ಯಾಮಿಲಿಗೋಸ್ಕರನೇ ಮಾಡಬೇಕಲ್ವ. ಅದಕ್ಕೇ ಊರಿಗೆ ಬಂದೆ. ಊರಿಗೆ ಬಂದು ಆರಂಭ ಸ್ಟಾರ್ಟ್ ಮಾಡಿದೆ. ಆರಂಭ ಸ್ಟಾರ್ಟ್ ಮಾಡಿ ರೇಸ್ ಹಸುಗಳು ತಗೊಂಡೆ. ರೇಸ್ಗೆ ಅಂತ ತಗೊಳ್ಳಿಲ್ಲ. ಫಸ್ಟು ಹಸು ಅಂದರೆ ಇಷ್ಟ ಆಯಿತು, ಸಾಕಬೇಕು ಅಂತ ತಗೊಂಡೆ. ರೇಸ್ ಆಡಿದೆ. ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ನ ಕಳೆದೆ. ಫಸ್ಟು ನಮ್ಮ ಉಚ್ಚಿ ಮತ್ತು ಇನ್ನೊಂದು ಹಸು ಅಂತ ಹಸುಗಳು ಒಂದೇ ಊರಲ್ಲಿ ತಗೊಂಡೆ, 1,20,000ಕ್ಕೆ. ಅದನ್ನ ಸೇಲ್ ಮಾಡಿದೆ. ತಗೊಂಡಿದ್ದು ಎಷ್ಟಕ್ಕೆ ತಗೊಂಡಿದ್ದೆ ಅಷ್ಟಕ್ಕೆ ಸೇಲ್ ಮಾಡಿದೆ. ಆಮೇಲೆ ಇನ್ನೊಂದು ಕರ್ಗಿ ಅಂತ ಇತ್ತು, ಅದೊಂದು ಹಸು ತಗೊಂಡೆ 74,000ಕ್ಕೆ. ಅದನ್ನ ಸೇಲ್ ಮಾಡಿದೆ. ಅದರಲ್ಲಿ ಅರ್ಧ ಸೇಲ್ ಮಾಡಿದೆ. ಏನಕ್ಕಂದರೆ ಹೆಲ್ತ್ ಇಶ್ಯೂ ಇರಲಿಲ್ಲ, ಅರ್ಜೆಂಟ್ ಅಮೌಂಟ್ ಬೇಕಿಂತ ಅದನ್ನ ಸೇಲ್ ಮಾಡಿದೆ. ಅದಾದಮೇಲೆ ನಮ್ಮ SV ತೊಗೊಬಂದೆ ಸ್ನೇಹಿತರೆ. ಅದನ್ನ 2 ಕರು ಇದ್ದಾಗ 38,000ಕ್ಕೆ ನಮ್ಮ ಮಂಡ್ಯ ಅಭಿಯಣ್ಣವ್ರು ಕೊಡಿಸಿದ್ದು ಆ ಕರುನ. ಗುಂಡಪ್ಪ ಅಂತ ಇದ್ದಾರೆ, ಗುಂಡಣ್ಣ ಅಂತ, ಅವ್ರ ಹತ್ರ ಕೊಡಿಸಿದ್ದು ಆ ಕರುನ. ಅಷ್ಟೇ ಫುಲ್ ಚೆಂಗಾಗಿತ್ತು. ಅದೇನೋ ನಮ್ಮ ಮನೆಗೆ ಬರೋದೆಲ್ಲ ಅದೇನು ಶಾಂತಿ ಆಗೋಯ್ತವೇನೋ. ಬೇರೆ ಮನೆಯಲ್ಲಿ ನೋಡಿರ್ತೀವಿ, ಏನು ಗಲಾಟೆ ಆ ಥರ ಈ ಥರ ರ್ಯಾಶ್ ಆಗಿರ್ತವೆ, ರೇಸ್ಗೆ ಆಗ್ತವೆ ಅಂತ ತಗೊಬಂದಿರ್ತೀವಿ. ರೇಸ್ಗೆ ಆಗುತ್ತೆ, ಆದರೆ ಗಲಾಟೆ ಎಲ್ಲ ಮಾಡಲ್ಲ, ಫುಲ್ ಸಾಧು ಆಗಿಬಿಡುತ್ತೆ. ನಮ್ಮ ಮನೆಗೆ ಬಂದವು ಬೇಡ, ಅದಕ್ಕೆ ರೇಸೇ ಬೇಡ ಅಂತ ನಿಲ್ಲಿಸಿದೆ. ಮುಂದೆ ಹಾಗೆ ಆರಂಭ ಎಲ್ಲ ಮಾಡ್ಕೊಂಡು ಇವಾಗ ನಮ್ಮ ಅಣ್ಣವರೊಂದು ನ್ಯೂಸ್ ಆಫೀಸ್ನ ಓಪನ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಇವಾಗ ಅಂತಂದರೆ ಸ್ಟಾರ್ಟಿಂಗು ಮಾಡ್ತಾ ಇರೋದು. ನಾನು ಎಡಿಟಿಂಗ್ನ ಕಲಿತಾ ಇದ್ದೀನಿ, ಮತ್ತು ಅವ್ರದ್ದು ವರ್ಕ್ ಇದ್ದಾಗಲೆಲ್ಲ ವರ್ಕ್ ಮಾಡ್ತಾಯಿದ್ದೀನಿ. ನಂದು ಲಾಗ್ಸ್ ಎಲ್ಲ ನಾನು ಫೋನಲ್ಲೇ ಎಡಿಟ್ ಮಾಡ್ಕೋತೀನಿ. ಸಿಸ್ಟಮಲ್ಲೂ ಒಂದೊಂದು ಟೈಮಲ್ಲಿ ಎಡಿಟ್ ಮಾಡ್ತೀನಿ. ಅಷ್ಟು ಸಿಸ್ಟಮಲ್ಲಿ ಎಡಿಟ್ ಮಾಡೋಕ್ಕೆ ಅಷ್ಟು ಬರಲ್ಲ. ಸಿಸ್ಟಮ್ ಯೂಸ್ ಮಾಡ್ತೀನಿ, ಬಟ್ ಸಿಸ್ಟಮಲ್ಲಿ ಎಡಿಟ್ ಮಾಡೋಕ್ಕೆ ಬರಲ್ಲ. ಕಲಿತಾ ಇದ್ದೀನಿ, ಕಲಿತು ಎಡಿಟರ್ ಆಗ್ತೀನಿ.
ಅಲ್ಲೇ ಏನು ಅಂತ. ಇಲ್ಲಿದ್ದಾಗ ಏನು ಮಾಡು ಅಮ್ಮ ಊಟ ಮಾಡು ಅಂದರೆ ಬೇಡ ಹೋಗಮ್ಮ ಹೇಗೆ ಅಂತನೂ. ಅಲ್ಲಿಗೆ ಹೋದ್ಮೇಲೆ ಬಾಯ್ಲ್ ರೈಸ್ ತಿಂದೆ ಒಂದು ಸ್ವಲ್ಪ. ಇವಾಗ ಸ್ನೇಹಿತರೆ ರೆಡಿಯಾಗಿ ಹೋಗ್ಬೇಕು. ಇವಾಗ ರೆಡಿ ಎಲ್ಲ ಹೋಗ್ಬೇಕು. ಇವಾಗ ನಂದೊಂದು ಗಾಡಿ ಇದೆ, ಅದು ಆ ಟೈಮಲ್ಲಿ ತೊಗೊಂಡಿದ್ದು. ಇದೆ ನನ್ನ ಗಾಡಿ, 7 ವರ್ಷ ಆಯಿತು ಗಾಡಿ ತೊಗೊಂಡು. ಇನ್ನೂ 1-2 ಲಕ್ಷ ಓಡಿಸಿದ್ದೀನಿ. ಇದರಲ್ಲೇ ಫಸ್ಟ್ ಬಿದ್ದು ನನ್ನ ಶೋಲ್ಡ್ರ್ ಆಪ್ರೇಷನ್ ಆಗಿದ್ದು. ಅದಾದಮೇಲೆ ಗಾಡಿ ಕೊಟ್ಬಿಡ್ಬೇಕು ಅಂತಿರೋ ಮನೆಯವರು. ಇಲ್ಲ ಕೊಡೋಲ್ಲ ಅಂದ್ಬಿಟ್ಟು ಮಡಿಕೊಂಡೆ. 7 ಇಯರ್ಸ್ ಆಯಿತು, ಏನು ಖರ್ಚಿಗೆ ಬಂದಿಲ್ಲ. ಇದೊಂದು ಸೀಲ್ಡ್ಗಳನ್ನ ಚೇಂಜ್ ಮಾಡಿಸ್ಬೇಕು. ನಾನು ಹೊರಟಿದ್ದೆ ನಮ್ಮ ಆರ್ಚು, ದಸಗಣಕೊಪ್ಪಲು ಆರ್ಚು. ಹಾಗೆ ಒಂದು ಸ್ವಲ್ಪ ದೂರ ಹೋದರೆ ನಮ್ಮ ರೈಟ್ ಸೈಡಿಗೆ ನಮ್ಮ ದೇವಸ್ಥಾನದ ಆರ್ಚ್ ಸಿಗುತ್ತೆ, ಹೆಡ್ಡಳ್ಳಿ ದೇವಸ್ಥಾನದ್ದು. ಯಾವ ದೇವಸ್ಥಾನ ಅಂತಂದರೆ ಹೆಡ್ಡಳ್ಳಿ ಸಿದ್ದೇಶ್ವರ ಸ್ವಾಮಿ ಅಂತ. ಹಾಗೆ ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ರೈಟ್ ಸೈಡ್ಗೆ ನಮ್ಮ ಬಸವನ ಮನೆ ಇರುತ್ತೆ. ಅವತ್ತಿರಲಿಲ್ಲ, ಇದೇ ಬಸವನ ಮನೆ. ನಮ್ಮ ಬಸವ ಇರಲಿಲ್ಲ ಅವತ್ತು, ಎಲ್ಲೋ ಹೊರಗಡೆ ಹೋಗಿತ್ತು. ಇದು ಬಂದು ನಮ್ಮ ತೇರಿನ ಮನೆ. ಫಸ್ಟು ಅಲ್ಲಿ ದೇವಸ್ಥಾನದ ಆ ಕಡೆ ಇದೆಯಲ್ಲ ಅಲ್ಲಿತ್ತು. ಮತ್ತು ಇವಾಗ ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ದೇವಸ್ಥಾನ ಇವಾಗ ದೊಡ್ಡದಾಗಿ ಮಾಡಿರೋದು. ಚಿಕ್ಕದಾಗಿದ್ದಾಗ ಯಾವ ಥರ ಇತ್ತು ಅಂದರೆ ಸುತ್ತ ಮರಗಳಿತ್ತು. ಇವಾಗ ಒಂದಷ್ಟು ಮರಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಟ್ರಸ್ಟ್ ಎಲ್ಲ ಆದಮೇಲೆ ಇದೆಲ್ಲ ಆದಮೇಲೆ ಕಟ್ ಮಾಡಿದ್ದಾರೆ. ಮತ್ತು ಇದು ದೇವಸ್ಥಾನದ ಒಳಗಡೆಗೆ ಹೋಯ್ತಿದ್ದಾಗೆ ಸಿಗುವ ನಮ್ಮದು ಒಂದು ಬಸವ. ಅದಾದಮೇಲೆ ಈ ಕಡೆ ಒಂದು ನಾಗರು ಕಲ್ಲಿದೆ. ಹಾಗೆ ಹಿಂದೆ ಹೋದರೆ ಸ್ನೇಹಿತರೆ ಇದು ಸುತ್ತ ಇವಾಗ ಮಾಡಿರೋ ದೇವಸ್ಥಾನ ಇದು. ಇವಾಗ ಪ್ರೆಸೆಂಟಾಗಿ ಒಂದು 7 ಇಯರ್ಸ್ ಆಯಿತು ಅನಿಸುತ್ತೆ. ಇದು ಇವಾಗ ಕಲ್ಲಲ್ಲೆಲ್ಲ ಮಾಡಿಸಿರೋದು ಸುತ್ತ. ಅದಾದಮೇಲೆ ಹಾಗೆ ಬ್ಯಾಕ್ ಸೈಡ್ ಹೋದರೆ ಇಲ್ಲೊಂದು ಲಿಂಗ ಇದೆ ಸ್ನೇಹಿತರೆ. ಇಲ್ಲಿ ಇದೇ ಲಿಂಗ. ಹಂಗೆ ಮುಂದೆ ಹೋದರೆ ಸ್ನೇಹಿತರೆ ಇದೊಂದು ಬಾವಿ ಇದೆ ಅಲ್ಲಿ. ಇದು ಬಾವಿ, ಅದು ಬಾವಿನ ಇವಾಗ ಮಾಡಿಸಿರೋದಲ್ಲಿ. ಫಸ್ಟ್ ಇರಲಿಲ್ಲ, ಇವಾಗ ದೇವ್ರನ್ನ ತೊಳೆಯೋಕ್ಕೆ ಮತ್ತು ಇದು ತಗೊಂಡು ಹೋಗೋಕ್ಕೆ ಅಂತ ಮಾಡಿಸಿರೋದು. ಇದು ಬಂದು ಗಣೇಶನ ದೇವಸ್ಥಾನ. ಹಂಗೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅದು ವೀರಭದ್ರನ ದೇವಸ್ಥಾನನೋ ಯಾವುದೋ ಒಂದು ದೇವಸ್ಥಾನ. ಅದು ಕರೆಕ್ಟಾಗಿ ಇದೆ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ನಮ್ಮೂರಾಗಿದ್ರು ನನಗೆ ಕರೆಕ್ಟಾಗಿ ಯಾವ ದೇವರು ಅಂತ ಗೊತ್ತಿಲ್ಲ. ಅದು ಇದೆಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಬಸವನ ಕಟ್ಟಾಕ್ತಾರೆ ಸ್ನೇಹಿತರೆ. ಫಸ್ಟ್ ಆ ಕಡೆ ದೇವಸ್ಥಾನ ಪಕ್ಕದಲ್ಲಿ ಸೀಟ್ ಹಾಕಿದ್ರು, ಅಲ್ಲಿ ಕಟ್ಟಾಕ್ತಾಯಿದ್ರು. ಇವಾಗ ಇಲ್ಲೇ ಕಲ್ಲು ಹಾಕಿದ್ರಲ್ಲ ಅಂದ್ಬಿಟ್ಟು ಹಾಸಿಗೆಗಳನ್ನ ತಂದಿದ್ದಾರೆ. ಹಾಸಿಗೆ ಮೇಲೆ ಹುಲ್ಲು ಹಾಕ್ಬಿಟ್ಟು ಕಟ್ಟಾಕ್ತಾರೆ. ಇವಾಗ ನಮ್ಮ ಬಸವನಿಗೆ ಏಜ್ ಬಂದು 18 ವರ್ಷ 19 ಜಾತ್ರೆ. ಇದು ದೇವಸ್ಥಾನದ ಗೋಪುರ. ಮತ್ತು ಈ ದೇವಸ್ಥಾನದ ಬಗ್ಗೆ ನಮ್ಮ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ, ಫೆಬ್ರವರಿ ಎಂಡಿಂಗು ಇಲ್ಲ ಮಾರ್ಚ್ ಫಸ್ಟಲ್ಲಿ ಜಾತ್ರೆ ನಡೆಯುತ್ತೆ. ಬಂಡಿ, ಕೊಂಡ, ತೇರು 3 ನಡೆಯುತ್ತೆ. ಮತ್ತು ಲಾಸ್ಟಲ್ಲಿ ಒಂದಿನ ಆದಮೇಲೆ ಪರ ನಡೆಯುತ್ತೆ. ಇದೇ ನಮ್ಮ ದೇವಸ್ಥಾನ ಸ್ನೇಹಿತರೆ, ಹೆಡ್ಡಳ್ಳಿ ಸಿದ್ದೇಶ್ವರ ದೇವಸ್ಥಾನ. ಎಷ್ಟೋ ಜನ ಇಲ್ಲಿ ಬಂದು ಆಕೆ ಕಟ್ಕೊಂಡು ಹೋಗಿ ಅವ್ರಿಗೆ ಏನು ಇದಾಗುತ್ತೆ ಆಕೆ ಕಟ್ಕೊಂಡು ಹೋಗಿದ್ದಾರೆ. ಒಳ್ಳೆಯದು ಕೂಡ ಆಗಿದೆ. ನಾನು ಯಾವಾಗಲೂ ಹೋಗಬೇಕು ಅಂದಾಗಲೆಲ್ಲ ಹೋಗೋ ದೇವಸ್ಥಾನ ಇದ್ದೇನೆ. ಮಂಗಳಾರತಿ ತಗೊಂಡು ದೇವಸ್ಥಾನದ್ದು ದೇವ್ರನ್ನೆಲ್ಲ ನೋಡ್ಕೊಂಡು ಸ್ನೇಹಿತರೆ ಫೈನಲಿ ಗಂಧ ಎಲ್ಲ ಇಕ್ಕೊಂಡು ಸ್ನೇಹಿತರೆ ಹೋಗ್ತಾ ಇದ್ದೀನಿ ಇವಾಗ ಮಂಡ್ಯಕ್ಕೆ. ಗಾಡಿ ಓಡಿಸ್ತೀನಿ, ವೀಡಿಯೋ ಮಾಡೋಕ್ಕಾಗಲ್ಲ. ಆಫೀಸ್ ಬಂದಮೇಲೆ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ಮಂಡ್ಯಕ್ಕೆ ಎಂಟ್ರಿ ಆದೆ. ಮಂಡ್ಯಕ್ಕೆ ಎಂಟ್ರಿ ಆದಮೇಲೆ ನಮ್ಮ ಅಣ್ಣವ್ರ ಮನೆಗೆ ಹೋಗಬೇಕಿತ್ತು. ನಾನೇ ಯಾವಾಗಲೂ ಆಫೀಸ್ದು ಕೀ ಮತ್ತು ಎಲ್ಲ ಡೋರ್ ಓಪನ್ ಎಲ್ಲ ನಾನೇ ಮಾಡೋದು. ಕ್ಲೋಸಿಂಗು ನಾನೇ. 9:30ಗೆಲ್ಲ ಹೋಗ್ತೀನಿ ಆಫೀಸ್ಗೆ. ಸಂಜೆ ಒಂದು 9:10 ಆಗುತ್ತೆ. ಅವ್ರ ಮನೆಗೆ ಬಂದಮೇಲೆ ಅವ್ರ ಮನೆ ರೋಡಿ ಈ ಥರ ಇತ್ತು ಸ್ನೇಹಿತರೆ. ಹೋಗ್ತಾಯಿದ್ದೆ ಅವ್ರ ಮನೆಗೆ. ಅವ್ರ ಮನೆ ಯಾವುದಂತಂದರೆ ಹಿಂಗೆ ಸ್ವಲ್ಪ ದೂರ ಮುಂದೆ ಹೋಗಿ ಲೆಫ್ಟಿಗೆ ತೊಗೊಂಡ್ರೆ ಇದೇ ಸ್ನೇಹಿತರೆ ಅವ್ರ ಮನೆ, ಫಸ್ಟ್ ಫ್ಲೋರಲ್ಲಿ ಇರೋದು. ಇವಾಗ ಆಫೀಸ್ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ಇದೇ ನಮ್ಮ ಆಫೀಸು. ಮೇಲ್ಗಡೆ ಇದೆಯಲ್ಲ ಆ ಕಡೆ ಫಸ್ಟ್ ಒಂದು. ಇವಾಗ ಸೆಟ್ರಿಂಗ್ ಓಪನ್ ಮಾಡಬೇಕು. ಬೀಗ ಎಲ್ಲ ಓಪನ್ ಮಾಡಿ ನಾವೇ ಮಾಡೋದು. ಇದು ಆಫೀಸ್ದು ಕೀ ಸ್ನೇಹಿತರೆ. ಮತ್ತು ಹೂ ಮತ್ತು ಬೆಟ್ಲು ಹತ್ಕೊಂಡು ಹೋದರೆ ನಮ್ಮದು ಆಫೀಸು. ಆ ಕಡೆ ಫಸ್ಟ್ ಒನ್ನಲ್ಲಿ ಇದೆಯಲ್ಲ ಅದೇ ಆಫೀಸು.
ನಾನೇ ಆಫೀಸ್ನ ಓಪನ್ ಮಾಡೋದು ಯಾವಾಗ್ಲೂ. ಇವಾಗ ಮತ್ತು ಓಪನ್ ಮಾಡೋದು ನಾನೇ, ಕ್ಲೋಸಿಂಗ್ ಮಾಡ್ತಾ ಇರೋದು ನಾನೇ. ಇವತ್ತಿನ ಸ್ವಲ್ಪ ಬೇಗ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಆಫೀಸ್ ಎದುರುಗಡೆ ಒಂದು ಪೊಲೀಸ್ ಸ್ಟೇಷನ್ ಇದೆ, ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಅಂತ. ಇದು ಬಂದು ಆಫೀಸ್ ಎಲ್ಲಿರೋದು ಅಂತ ಹೇಳಿದರೆ ನಮ್ಮ ಕೆರೆ ಅಂತ ಹೇಳ್ತಾರಲ್ಲ, ಅಲ್ಲಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಇದೆ ನಮ್ಮ ಆಫೀಸು. ಇವಾಗ ಓಪನ್ ಮಾಡಿ ಮತ್ತು ಇದು ನಾವು ಸಾಟರ್ಡೆ ಹಾಕಿದ್ದು, ನಾನು ಮತ್ತು ಇನ್ನೊಬ್ಬರು ಸೇರಿ ಹಾಕಿದ್ದು ಇದನ್ನು, ಇಚ್ಚಿಂಗ್ದು ಸ್ಟಿಕ್ಕರ್ನ ಆಫೀಸ್ಗೆ. ಮತ್ತು ಇದು ನಮ್ಮ ಅಣ್ಣವರು ಒಳಗಡೆ ಕ್ಯಾಬಿನ್ನು. ಇಲ್ಲಿ ಬಂದು ಅದು ಲ್ಯಾಪ್ಟಾಪ್ ಬಂದು ನಾನು ಯೂಸ್ ಮಾಡ್ತೀನಿ, ಇಲ್ಲ ಆ ಸಿಸ್ಟಮ್ ಬೇಕಾದ್ರೆ ಯೂಸ್ ಮಾಡ್ತೀನಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ. ಇಲ್ಲಿ ಒಬ್ಬರು ಮೇಡಮ್ ಬರ್ತಾರೆ, ಇಲ್ಲಿ ಒಬ್ಬರು, ಅಲ್ಲಿ ನಮ್ಮ ಅಣ್ಣ ಎಡಿಟಿಂಗ್ ಯೂಸ್ ಮಾಡ್ತಾರೆ, ಇನ್ನೊಬ್ಬರು ಮೇಡಮ್ ಬರ್ತಾರೆ. ಇವಾಗ ಹೂ ಮತ್ತು ಎಲ್ಲ ಕೊಟ್ಟಿದ್ದಾರೆ. ದೇವ್ರ ಫೋಟೋಗೆ ದೀಪ ಹಚ್ಬೇಕು, ಟ್ರೈನಿಂಗ್ ಅವ್ರು ಬರ್ತೀನಿ ಹಚ್ಚಿರ್ಬೇಕು. ಇವಾಗ ಬಂದಿದ್ದೀನಿ ಒಳಗಡೆ ಆಫೀಸ್ಗೆ. ನೋಡೋಣ, ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು. ಇವಾಗ ಕ್ಲೀನಿಂಗ್ ಅವ್ರು ಬರ್ತೀನಿ ಅಂತ ಹೇಳಿದ್ರಂತೆ, ನೋಡೋಣ ಬರ್ತಾರೆ ಏನೋ ಗೊತ್ತಿಲ್ಲ. ಕಾಲ್ ಮಾಡಬೇಕು ಅವ್ರಿಗೂ. ಮತ್ತು ಅವತ್ತು ನೀರುವಾಗಿ ಸ್ವಲ್ಪ ಮಂಡ್ಯ ಜನತೆ ರೈತರೆಲ್ಲ ಹೋರಾಟ ಮಾಡ್ತಿದ್ರೆ ಅದನ್ನು ಶೂಟ್ ಮಾಡಬೇಕಿತ್ತು. ನಾನು ಮತ್ತು ಯತೀಶ್ ಹೋಗಿದ್ವಿ. ನಾನು ರೈತರು ಪರವಾಗಿ ಅಂತ ಹೇಳ್ತಾನೆ. ರೈತರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಇವಾಗ ನ್ಯೂಸ್ ಆಫೀಸ್ ಚಾನಲ್ ಸೇರ್ಕೊಂಡ್ಮೇಲೆ ಗೊತ್ತಾಗಿದ್ದು. ಎಷ್ಟು ಜನ ಕಷ್ಟಪಡ್ತಾರೆ, ಯಾರ್ಯಾರು ಯಾವ ಥರ ಸ್ಟ್ರೈಕ್ ಮಾಡ್ತಾರೆ, ಅವ್ರ ಕೆಲಸ ಮಾಡೋದಕ್ಕೆ ಅಂತ ಯಾವಾಗಲೂ ಗೊತ್ತಾಗಿದ್ದು. ಆಮೇಲೆ ಅಣ್ಣ ಕಾಲ್ ಮಾಡಿದರು, ಶೂಟ್ ಮುಗ್ದಿದ್ರೆ ಅಕ್ಕ ಬರ್ತಾರಂತೆ ಊರಿಗೆ. ಅವತ್ತು AC ತರೋದಿತ್ತು, ಅದಕ್ಕೆ ಅಕ್ಕ ಬರ್ತಾರೆ, ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿದರು. ಅದಕ್ಕೆ ಸರಿ ಅಣ್ಣ ಆಯಿತು ಅಂದ್ಬಿಟ್ಟು ನಾನು ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆಯೇ ನಮ್ಮ ಅಕ್ಕನ ಕರ್ಕೊಬರೋಣ ಅಂತ ಬೀರ್ಗೋನಹಳ್ಳಿಗೆ ಹೋದೆ. ಅಕ್ಕನ ಹೆಸರು ಬಂದು ನಾವೆಲ್ಲ ಪಪ್ಪಿ ಅಕ್ಕ ಅಂತ ಕರಿತೀವಿ. ಬೀರ್ಗೋನಹಳ್ಳಿಗೆ ಹೋಗ್ಬೇಕಿತ್ತು. ಹಾಗೆಯೇ ಸರಿ ಆಯಿತು ಅಣ್ಣ ಹೋಗಿ ಬರ್ತೀನಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹಂಗೆ ಹೋಯ್ತಾಯಿದ್ದೆ. ನಾನು ಒಬ್ಬನೇ ಇದ್ನಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಆ ಕಡೆಯಿಂದ ಬರುವಾಗ ಅಕ್ಕ ಇದ್ರಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಲೇಡೀಸ್ನ ಜೊತೇಲಿ ಕೂರಿಸ್ಕೊಂಡು ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಇದಲ್ವ. ನಾವೇನಾದರೂ ಬಾಯ್ಸ್ ಹೆಂಗೋ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಹೆಂಗೋ ಇದು ಮಾಡ್ತೀವಿ. ಅದಕ್ಕೋಸ್ಕರ ನಾನು ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಬೀರ್ಗೋನಹಳ್ಳಿಗೆ ಹೋಗಿದ್ದು. ಅಕ್ಕನ ಕರ್ಕೊಬಂದು ಆಫೀಸಿಗೆ ಬಿಟ್ಬಿಟ್ಟು ಸ್ನೇಹಿತರೆ. ಟೈಮ್ ಇವಾಗ ಆಗಿದೆ ಸ್ನೇಹಿತರೆ, ಒಂದು 7:30 ಹೊರಡ್ಬೇಕು ಇವಾಗ. ಸಿಸ್ಟಮ್ ಎಲ್ಲ ಆಫ್ ಮಾಡ್ತಾಯಿದ್ದೀನಿ. ಮತ್ತು ಬೀರ್ಗೋನಹಳ್ಳಿಗೆ ಹೋಗಬೇಕು, ನಮ್ಮ ಪಪ್ಪಿ ಅಕ್ಕನ ಬಿಡಬೇಕು ಮನೆಗೆ. ಇವಾಗ ಸಿಸ್ಟಮ್ಸ್ ಎಲ್ಲ ಆಫ್ ಮಾಡಿ ಎಲ್ಲನೂ ಕ್ಲೋಸ್ ಮಾಡಿ ಹೊರಡಬೇಕು. ಸಿಸ್ಟಮ್ಸ್ ಎಲ್ಲ ಸೆಲ್ ಡೌನ್ ಮಾಡ್ತಾಯಿದ್ದೀನಿ. ನಾನೇ ಸೆಲ್ ಡೌನ್ ಮಾಡೋದು, ನಾನೇ ಸಿಸ್ಟಮ್ನ ಡೈಲಿ ಆಫ್ ಮಾಡೋದು, ಮತ್ತು ನಾನೇ ಮಾರ್ನಿಂಗ್ ಬಂದು ಸಿಸ್ಟಮ್ನ ಆನ್ ಕೂಡ ಮಾಡೋದು. ಒಂದು 3 ಡೇಸ್ ಇವಾಗಿರಲ್ಲ, ಸ್ವಲ್ಪ ನೆಕ್ಸ್ಟ್ 3 ಡೇಸಲ್ಲಿ ಸ್ವಲ್ಪ ಲೀವ್ ಇದೆ, ಎಲ್ಲ ಹೋಗ್ತಾಯಿದ್ದೀನಿ ಹೊರಗಡೆ, ಇರಲ್ಲ. ನೋಡೋಣ. ಇದೇ ನಮ್ಮ ಆಫೀಸ್. ಇವಾಗೆಲ್ಲ ಕ್ಲೋಸ್ ಮಾಡೋ ಟೈಮ್ ಬಂದಿದೆ. ಮತ್ತು ನಮ್ಮ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಮತ್ತು ನಮ್ಮ ಫೇಸ್ಬುಕ್ ಚಾನಲಲ್ಲಿ ಸಿಗುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ಇದು ನಾನು ಜಾಸ್ತಿ ಯೂಸ್ ಮಾಡೋ ಲ್ಯಾಪ್ಟಾಪು. ಆ ಸಿಸ್ಟಮ್ನ ಯೂಸ್ ಮಾಡ್ತೀನಿ, ಇದು ಜಾಸ್ತಿ ಯೂಸ್ ಮಾಡ್ತೀನಿ. ಅದು ಕ್ಯಾಬಿನ್ನು. ಮತ್ತು ಇವಾಗ ಎಲ್ಲನೂ ಆಫ್ ಮಾಡ್ತೀನಿ ನೋಡಿ. ಇವಾಗ ಕ್ಲೋಸ್ ಮಾಡೋ ಟೈಮು. ಕ್ಲೋಸಿಂಗ್ ಟೈಮ್ ಇವಾಗ.
ಬಾಯ್. ಆಫೀಸ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ಮನೆಗೆ ಬಂದೆ ಸ್ನೇಹಿತರೆ. ಟೈಮ್ 9:15. ಅಮ್ಮ ಏನು ಇಷ್ಟೊತ್ತು ಅಂತಂತಿದ್ರು. ಟೈಮ್ ಆಯಿತು. ಇವಾಗ ಮನೆಗೆ ಬಂದೆ, ಊಟ ಮಾಡಿಕೊಂಡು ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.